ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ನಾನಿವತ್ತು ಬಂದು ಹಾಲ್ಕೋವಾ ಮಾಡ್ತಾಯಿದ್ದೀನಿ. ಹಾಲ್ಕೋವನ ನಾವು ಚಿಕ್ಕದ್ರಲ್ಲಿದ್ದಾಗ ತುಂಬ ತಿಂತಿದ್ವಿ. ಇದು ತುಂಬ ಇಷ್ಟಪಟ್ಟು ತಿಂತಿದ್ದ ಸ್ವೀಟು ಅಂತಂದರೆ ಹಾಲ್ಕೋವಾನೇ ನಾವು ಚಿಕ್ಕವರಿದ್ದಾಗ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಬಂದಿದೆ ಅಂಥೇಳಿ ನಾನು ಇದನ್ನು ಮಾಡ್ತಾಯಿದ್ದೀನಿ ಇವತ್ತು. ತುಂಬ ಈಸಿ ಇದೆ. ತುಂಬ ಈಸಿ ಇದ್ರೂ ನಾವು ಚಿಕ್ಕವರಿದ್ದಾಗ ಇದನ್ನು ಅಂಗಡಿಲಿ ತೊಗೊಂಡು ತಿಂತಿದ್ವಿ. ಇಷ್ಟೊಂದು ಈಸಿ ಅಂತೇಳಿದರೆ ನಾವು ಮನೇಲೇ ಮಾಡಿಸ್ಕೊಂಡು ತಿನ್ಬೋದಿತ್ತು. ಆದರೆ ತುಂಬ ಈಸಿ ಇದೆ ಮಾಡೋದು. ಬನ್ನಿ ಇವತ್ತು ಮಾಡೋದು ಹೇಗೆ ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಮೊದಲನೇದಾಗಿ ಬಾಣಲಿಗೆ ನಾನಿಲ್ಲಿ 1 ಕಪ್ಪು ತುಪ್ಪ ತಗೊಂಡಿದ್ದೀನಿ. 1 ಕಪ್ಪು ತುಪ್ಪ ಮತ್ತು ಆಯಿಲ್ ತೊಗೊಂಡಿದ್ದೀನಿ. ನಾನು ಕುಕ್ಕಿಂಗ್ ಆಯಿಲ್ನ ನಾನಿಲ್ಲಿ ಒಂದು ಅರ್ಧ ಕಪ್ಪು ಕುಕ್ಕಿಂಗ್ ಆಯಿಲ್ ತೊಗೊಂಡಿದ್ದೀನಿ. ನೀವು ಕುಕ್ಕಿಂಗ್ ಆಯಿಲ್ ಯಾವುದಾದ್ರೂ ತೊಗೋಬೋದು. ತುಪ್ಪ ಬೇಡ, ನಾನು ತುಪ್ಪ ತಿನ್ನಲ್ಲ ಅಂತನೋರು ಬರೀ ಆಯಿಲ್ ಹಾಕಿ ಕೂಡ ಮಾಡ್ಬೋದು. ಇಲ್ಲ ಆಯಿಲ್ ಬೇಡ, ನಾನು ತುಪ್ಪದಲ್ಲೇ ಮಾಡ್ತೀನಿ ಅಂತಂದರೆ ತುಪ್ಪದಲ್ಲೂ ಕೂಡ ಮಾಡ್ಬೋದು. ನೀವು ನಿಮ್ಮ ಚಾಯ್ಸ್ ಅದು. ಹೆಂಗೆ ಬೇಕಂಗೆ ಯಾವುದಾದ್ರೂ ಹಾಕಿದ್ರೂ ಓಕೆ, ನಡೆಯುತ್ತೆ ಅದು. ನಾನಿಲ್ಲಿ ತುಪ್ಪನ ಜಾಸ್ತಿ ಏನು ಬಿಸಿ ಮಾಡ್ಕೊತಾ ಇಲ್ಲ. ಜಸ್ಟ್ ಕರಗಿದ್ರೆ ಸಾಕು. ಕರಗಿದ ತಕ್ಷಣ ನಾವು ಮೈದಾ ಹಿಟ್ಟನ್ನು ಹಾಕ್ಕೋಬೋದು. ಇಲ್ಲಿ 3 ಕಪ್ಪು ಹಿಟ್ಟು ತೊಗೊಂಡಿದ್ದೀನಿ. ನಾನಿಲ್ಲಿ 1 ಕಪ್ಪು ತುಪ್ಪ, ಅರ್ಧ ಕಪ್ಪು ಆಯಿಲು, 3 ಕಪ್ಪು ಹಿಟ್ಟು ತೊಗೊಂಡಿದ್ದೀನಿ. ನಾನು ಮೊದಲನೇದಾಗಿ 2 ಕಪ್ಪನ್ನ ಹಾಕ್ಕೊಂಡು ಹಿಟ್ಟನ್ನು ಒಂದು ಸ್ವಲ್ಪ ಚೆನ್ನಾಗೆಲ್ಲ ತಿರುಗಿಸ್ಕೊತೀನಿ. ಆನಂತರ ಇನ್ನೊಂದು ಕಪ್ ಹಾಕ್ಕೊತೀನಿ. ಪರ್ಫೆಕ್ಟಾಗಿ ಬರಬೇಕು ಅಂತಂದರೆ ಆಯಿಲು ಮತ್ತು ತುಪ್ಪ ನೀವು ಯಾವ್ದು ತೊಗೋದಿರೋ ಅದು ಸ್ವಲ್ಪ ಕರೆಕ್ಟಾಗಿ ಪರ್ಫೆಕ್ಟಾಗಿ ಹಾಕೋಬೇಕಾಗುತ್ತೆ. ಇಲ್ಲಾಂದರೆ ನಾವು ಆಯಿಲ್ಗಿನ್ನ ಈ ತುಪ್ಪಕ್ಕಿಂತ ಜಾಸ್ತಿ ಏನಾದರೂ ಒಂದು 3 ಪಟ್ಟು 4 ಪಟ್ಟು ಜಾಸ್ತಿ 4 ಪಟ್ಟು ಏನಾದರೂ ಜಾಸ್ತಿ ತಗೊಬಿಟ್ರೆ ಅದೇನು ಮಾಡುತ್ತೆ, ಸ್ವಲ್ಪ ಗಟ್ಟಿಯಾಗಿಬಿಡುತ್ತೆ. ಗಟ್ಟಿ ಆದಾಗ ನೀವು ಅಕಸ್ಮಾತ್ ಗಟ್ಟಿ ಆದರೆ ಅದು ನೀವೇನು ಮಾಡಿ, ಇನ್ನು ಸ್ವಲ್ಪ ಆಯಿಲೋ ತುಪ್ಪನೋ ಏನು ಬೇಕು ಅದನ್ನು ಇನ್ನೊಂದು ಅರ್ಧ ಕಪ್ ಬೇಕಾದರೆ ಕೂಡ ಬಳಸ್ಕೊಬೋದು. ಆ ಟೈಮಲ್ಲಿ ತೆಳುವಾದರೆ ಪರವಾಗಿಲ್ಲ, ತೆಳುವಾದರೆ ಏನೂ ಆಗೋಲ್ಲ. ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಬಿಟ್ಟು 1 ಅವರ್ ಎಕ್ಸ್ಟ್ರಾ ಫ್ರಿಜ್ಜಲ್ಲಿ ಇಟ್ಟರೆ ಅದು ಗಟ್ಟಿ ಆಗಿಬಿಡುತ್ತೆ. ಸ್ವಲ್ಪ ಮೆಜರ್ಮೆಂಟ್ ಕರೆಕ್ಟಾಗಿ ಹಾಕಿ ಮಾಡೋದು ತುಂಬ ಇಂಪಾರ್ಟೆಂಟು. ಮೆಜರ್ಮೆಂಟ್ ಇನ್ನೂ ಒಂದ್ಸಲಿ ನಾನು ಕರೆಕ್ಟಾಗಿ ಹೇಳ್ತೀನಿ ನೋಡಿ. 1.5 ಕಪ್ಪು ತುಪ್ಪ ಅಥವಾ ಆಯಿಲು ಯಾವುದಾದ್ರೂ ಹಾಕ್ಬೋದು ನೀವು. 1.5 ಕಪ್ಪು ಆ ತುಪ್ಪಗೆ ನಾನಿಲ್ಲಿ 3 ಕಪ್ಪು ನಾನು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಮೈದಾ ಹಿಟ್ಟು ಪರ್ಫೆಕ್ಟಾಗಿ 3 ಕಪ್ಪು ಮೈದಾ ಹಿಟ್ಟು ಹಾಕಿದ್ರೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರುತ್ತೆ. ಇದು ಮೆಜರ್ಮೆಂಟ್ ತುಂಬ ಇಂಪಾರ್ಟೆಂಟು ಮಾತ್ರ. ನೋಡಿ ಇವಾಗ ಬೊಬ್ಬೆ ಬತ್ತಿದೆ. ಅದು ನಾವು ಕರಿತಿದ್ದಂಗೆ ಅದು ಬೊಬ್ಬೆ ನೋಡಿ ಎಷ್ಟು ಚೆನ್ನಾಗಿ ಬತ್ತಿದೆ ಅಂತ. ಈ ರೀತಿ ಚೆನ್ನಾಗಿ ಒಟ್ಟಲ್ಲಿ ನೀವು ಎಷ್ಟು ಉರಿನ ಸಿಮ್ಮಲ್ಲಿ ಇಟ್ಟುಕೊಂಡು ಎಷ್ಟು ಚೆನ್ನಾಗಿ ಕರಿತೀರೋ ಅಷ್ಟು ಕೂಡ ಇಂಪಾರ್ಟೆಂಟು. ಅದರದ್ದು ಅರೋಮ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು ವೀಕ್ಷಕರೇ. ಈ ರೀತಿ ನೋಡಿ ಅದು ಗುಳ್ಳೆ ಬಂದು ಅದು ಗುಳ್ಳೆ ನಿಂತ ತಕ್ಷಣವೇ ನೀವು ಒಲೆನ ಆಫ್ ಮಾಡಿ ಅದು ತಣ್ಣಗಾಗೋವರೆಗೂ ನಾವು ವೆಯ್ಟ್ ಮಾಡೋಣ. ನಾನಿಲ್ಲಿ 3 ಕಪ್ಪು ಮೈದಾ ಹಿಟ್ಟಿಗೆ ನಾನಿಲ್ಲಿ 1.5 ಕಪ್ಪು ಆಯಿಲು, 3 ಕಪ್ಪು ಮೈದಾ ಹಿಟ್ಟಿಗೆ ನಾನಿಲ್ಲಿ 2 ಕಪ್ಪು ಸಕ್ಕರೆ ತೊಗೊಂಡಿದ್ದೀನಿ. ನಿಮ್ಗೆ ಏನಾದರೂ ಇನ್ ಕೇಸ್ ಇನ್ನೊಂದು ಸ್ವಲ್ಪ ಸಕ್ಕರೆ ಬೇಕು ಅಂತ ಹೇಳಿದ್ರು ಕೂಡ ಹಾಕೋಬೋದು. ಅದ್ರ ಜೊತೆಗೆ ನಾನು 2 ಏಲಕ್ಕಿ ಕೂಡ ಹಾಕ್ಕೊಂಡು ನಾನು ಚೆನ್ನಾಗಿ ಆದಷ್ಟು ನೈಸಿಗೆ ಪೌಡ್ರ್ ಮಾಡ್ಕೊಂಡಿದ್ದೀನಿ. ನೋಡಿ ನಾನು ಇದು ಚೆನ್ನಾಗಿ ತಣ್ಣಗಾಗಿದೆ ಹಿಟ್ಟು. ಇವಾಗ ನಾನು ಇದನ್ನು ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಇವಾಗ ಬೌಲ್ಗೆ ಹಾಕ್ಕೊಂಡು ಆನಂತರ ನಾವು ಸಕ್ಕರೆ ಪುಡಿನ ಏನು ಪುಡಿ ಮಾಡಿ ಇಟ್ಕೊಂಡಿದ್ವೋ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ವೀಕ್ಷಕರೇ ಇನ್ನೊಂದು ಸಲ ಹೇಳ್ತೀನಿ ನೋಡಿ, ಅದು ಚೆನ್ನಾಗಿ ತಣ್ಣಗಾಗೋವರೆಗೂ ನೀವು ಸಕ್ಕರೆ ಪುಡಿನ ಹಾಕ್ಬಾರ್ದು. ಅದೇನಕ್ಕೆ ಅಕಸ್ಮಾತ್ ತಣ್ಣಗಾಗಿಲ್ಲ ಅಂತಂದರೆ ಸಕ್ಕರೆ ಅದು ನಾವು ಮಿಕ್ಸ್ ಮಾಡಿದ್ರೆ ಅದು ಗಟ್ಟಿಗೆ ಬರಲ್ಲ, ಅದು ಸ್ವಲ್ಪ ತೆಳುವಾಗಿಬಿಡುತ್ತೆ. ಅದರಿಂದ ನೀವು ಅದು ಸ್ವಲ್ಪ ತಣ್ಣಗಾಗೋವರೆಗೂ ವೆಯ್ಟ್ ಮಾಡಿ ಆನಂತರ ನೀವು ಸಕ್ಕರೆ ಪುಡಿನ ಹಾಕಿ ಮಿಕ್ಸ್ ಮಾಡಬೇಕಾಗುತ್ತೆ. ಈ ರೀತಿ ಚೆನ್ನಾಗೆಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ. ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡ್ಕೊಬೋದು, ಇಲ್ಲಾಂದರೆ ಕೈಲಾದರೂ ನಾದ್ಕೊಬೋದು. ನೀವು ಅಕಸ್ಮಾತಾಗಿ ಮಿಸ್ಸಾಗಿ ಏನಾದರೂ ತೆಳ್ಳಗಾಯಿತು ಅಂತ ಅಂದರೆ ಏನು ವರಿ ಮಾಡ್ಕೋಬೇಡಿ, ಏನೂ ತೊಂದರೆ ಆಗೋಲ್ಲ ವೀಕ್ಷಕರೇ. ನೀವು ಅದನ್ನು ಫ್ರಿಜ್ಜಲ್ಲಿ ಒಂದು 1/2 ಅವರ್ ಎಕ್ಸ್ಟ್ರಾ ಫ್ರಿಜ್ಜಲ್ಲಿ ಇಟ್ಟರೆ ಸಾಕು. ಫ್ರಿಜ್ಜಲ್ಲಿ ಇಟ್ಟಿದ ತಕ್ಷಣವೇ ಅದು ಒಂದು 2 ಅವರ್ ಇಟ್ಬಿಟ್ರೆ ಅದು ಚೆನ್ನಾಗಿ ಗಟ್ಟಿಯಾಗಿಬಿಡುತ್ತೆ. ನೋಡಿ ಈ ರೀತಿ ಸ್ವಲ್ಪ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ನೀವು ವೆಯ್ಟ್ ಮಾಡೋದು ಬೇಡ. ಆದ ತಕ್ಷಣವೇ ನೀವು ಯಾವುದಾದ್ರೂ ಒಂದು ಕಂಟೈನರ್ಗೆ ನೀವು ಹಾಕ್ಕೊಂಡು ನೀವು ಒಂದು ಅರ್ಧ ಗಂಟೆನಾದರೂ ಬಿಡ್ಬೋದು. ಬೇಡ ಅಂತಂದರೆ 1 ಅವರ್ ಬಿಟ್ಟು ಆನಂತರ ಫ್ರಿಜ್ಜಲ್ಲಿಟ್ಟು ಎತ್ತಿ ನೀವು ಆನಂತರ ಕಟ್ ಮಾಡ್ಕೋಬೋದು. ನೀವು ತುಂಬ ಪರ್ಫೆಕ್ಟಾಗಿ ಬಂದಿತ್ತು ಮಾತ್ರ, ಸಖತ್ತಾಗಿತ್ತು ಮಾತ್ರ. ಟೇಸ್ಟ್ ಮಾತ್ರ ನಾವು ಚಿಕ್ಕವರಿದ್ದಾಗ ಇದನ್ನು ಜಾಸ್ತಿ ತಿಂತಿದ್ವಿ. ಸ್ಕೂಲ್ಗೆ ಹೋಗ್ಬೇಕಾದ್ರೆ ಬರಬೇಕಾದ್ರೆ ನಮ್ಮದು ಸ್ಕೂಲ್ಗೂ ಮನೆಗೂ ತುಂಬ ದೂರ ಇತ್ತು. ನಾವು ನಡ್ಕೊಂಡು ಹೋಗ್ತಿದ್ವಿ. ಸುಮಾರು 1 ಕಿಲೋಮೀಟ್ರ್ 1.5 ಕಿಲೋಮೀಟ್ರಷ್ಟು ನಾವು ಸ್ಕೂಲಿಗೆ ನಡ್ಕೊಂಡು ಹೋಗ್ತಿದ್ವಿ. ಆವಾಗ ನಾವು ಸಿಟೀಲಿ ನಾವು ಈ ಥರ ಹಾಲ್ಕೋವಾ ತೊಗೊಂಡ್ರೆ ₹1 ಒಂದು ಸಿಕ್ತಿತ್ತು ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ. ನೋಡಿ ಇದನ್ನು ನಾನು ಈ ಥರ ಕಂಟೈನರ್ಗೆ ಹಾಕ್ಕೊಂಡು ನಾನು ಒಂದು ಬಾಕ್ಸ್ ಟೈಪಲ್ಲಿ ಇರೋದು ಕಂಟೈನರ್ಗೆ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ನಾನು ಇದನ್ನು ಹಾಕ್ಕೊಂಡು ನಾನು ಫ್ರಿಜ್ಜಲ್ಲಿ ಒಂದು 1/2 ಅವರು ಇಲ್ಲಾಂದರೆ 1 ಅವರ್ ನೀವೆಷ್ಟು ನಿಮಗೆ ಟೈಮ್ ಇದ್ದರೆ ಬೇಕಾದರೆ 1 ಅವರ್ ಬಿಟ್ಟು ನಾವು ಆನಂತರ ಕಟ್ ಮಾಡ್ಕೋಬೋದು.
ಹಾಗೆ ಹೇಳ್ತಿದ್ದೆ ನಾನು ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಾವು ಒಂದು ಸಿಟಿಲಿ ನಮಗೆ ಸಿಟಿ ಸಿಕ್ತಿತ್ತು ಮಧ್ಯ. ಅಲ್ಲಿ ನಾವು ಒಂದು ಆಲ್ಕೋವನ್ನ ತೊಗೊಬಿಟ್ರೆ ಆವಾಗ ₹1ಗೆ 1 ಪೀಸ್ ಸಿಕ್ತಿತ್ತು. ನಾನೀಗ ಏನು ಕಟ್ ಮಾಡಿ ಲಾಸ್ಟಲ್ಲಿ ನಿಮ್ಗೆ ತೋರಿಸ್ತೀನಿ ನೋಡ್ಕೊಳ್ಳಿ. ಅದೇ ಸೈಜಲ್ಲಿ ನನಗೆ ₹1ಗೆ ಒಂದು ಆಲ್ಕೋವಾ ಸಿಕ್ತಿತ್ತು. ಅದು ಖಾಲಿ ಆಗಿಬಿಡುತ್ತೆ ಅಂತ ನಾವು ಒಂದು ಚಿಟ್ಕಿನೇ ಕಿತ್ಕೊಂಡು ತಿಂತಿದ್ವಿ. ಅಷ್ಟು ಇಷ್ಟಪಟ್ಟು ತಿಂತಿದ್ವಿ ಮಾತ್ರ. ಅಷ್ಟು ರುಚಿಯಾಗೂ ಕೂಡ ಇರ್ತಿತ್ತು. ಇಷ್ಟೊಂದು ಈಸಿ ಮಾಡೋದು ಅಂತೆಲ್ಲ ಗೊತ್ತಿದ್ದಿದ್ರೆ ಮಾತ್ರ ಮನೇಲೇ ಮಾಡಿಸ್ಕೊಂಡು ತಿಂತಿದ್ವಿ. ಅಂದರೆ ಆವಾಗೆಲ್ಲ ಈ ಥರ ಎಲ್ಲ ಅಡುಗೆ ಮಾಡೋದು ನಮ್ಮ ಫೋನೆಲ್ಲ ಇರಲಿಲ್ಲ ಅಲ್ವಾ, ಒಂದು 30-35 ವರ್ಷದಲ್ಲಿ ನಮಗೆ ಗೊತ್ತಿರ್ತಿರ್ಲಿಲ್ಲ. ಇಷ್ಟೊಂದು ಈಜಿಯಾಗಿ ಮಾಡ್ಬೋದು ಅಂತ ಗೊತ್ತಿದ್ದಿದ್ರೆ ನಮ್ಮ ತಾಯಿ ಕೈಲಿ ಎಳಿಸ್ಕೊಂಡು ಆರಾಮಾಗಿ ಏನು ಖರ್ಚಾಯ್ತಿರ್ಲಿಲ್ಲ. ಮೊದಲಿನ ಸ್ವಲ್ಪ ಸಕ್ಕರೆ ಮತ್ತು ಮೈದಾ ಹಿಟ್ಟು, ತುಪ್ಪ, ಆಯಿಲ್ ಮಾತ್ರ ಮನೇಲಿ ಯಾವಾಗೂ ಇರ್ತಿತ್ತು. ಮಾಡಿಸ್ಕೊಂಡು ಆರಾಮಾಗಿ ತಿನ್ಬೋದಿತ್ತು. ನಮ್ಗೆ ಇಷ್ಟೊಂದು ಈಜಿ ಅಂತ ಗೊತ್ತಿದ್ದರೆ ನಿಜವಾಗ್ಲೂ ಮಾಡಿಸ್ಕೊಂಡು ತಿಂತಿದ್ದೆ. ಅದು ಯಾಕಂದ್ರೆ ಅಷ್ಟು ಇಷ್ಟಪಟ್ಟು ತಿಂತಿದ್ವಿ ಮಾತ್ರ. ಈ ಸ್ವೀಟನ್ನು ಏದ್ರಲ್ಲಿ ಮಾಡ್ತಾರೆ ಗೊತ್ತಿಲ್ವಲ್ಲ ಈ ಸ್ವೀಟ್ನ ಅಂತ ಅಂದ್ಕೊಂಡೆ ಮಾತಾಡ್ಕೊತಿದ್ದೆ. ಎಷ್ಟೊಂದು ಚೆನ್ನಾಗದೆ ಅಂತ ಚಿಟ್ಕಿನೇ ಕಿತ್ಕೊಂಡು ತಿಂತಿದ್ವಿ, ಖಾಲಿಯಾಗಿಬಿಡುತ್ತೆ ಅಂತ. ನಾವು ಅಲ್ಲಿ ತೊಗೊಂಡ್ರೆ ಮನೆವರೆಗೂ ಬರೋವರೆಗೂ ಅದನ್ನು ಖಾಲಿ ಮಾಡ್ತಿರ್ಲಿಲ್ಲ. ಅಷ್ಟು ಚೆನ್ನಾಗಿ ನಿಧಾನಕ್ಕೆ ತಿನ್ಕೊಂಡು ಬರ್ತಿದ್ವಿ ಮನೆ ಗಂಟನೂ. ನೋಡಿ ಇವಾಗ ಚೆನ್ನಾಗದು ನಾನು ಫ್ರಿಜ್ಜಲ್ಲಿ ಸುಮಾರು ಒಂದು 2 ಅವರ್ ಇಟ್ಬಿಟ್ಟಿದ್ದೆ. ಬೇರೆ ಕೆಲಸ ಇತ್ತು, ಅದಕ್ಕೋಸ್ಕರ ನಾನು ಅದನ್ನು ಮರ್ತು ಹೊಟ್ಟೋಗಿದ್ದೆ. ಸ್ವಲ್ಪ ಬಿಗಿ ಆಗಿಬಿಟ್ಟಿತ್ತು. ಆನಂತರ ನಾನು ಅದನ್ನು ಕಟ್ ಮಾಡಿದೆ. ಸ್ವಲ್ಪ ಆವಾಗಲೇ ಕಟ್ ಮಾಡಿಟ್ಟಿದ್ರೆ ಸ್ವಲ್ಪ ಸಾಫ್ಟಾಗಿರ್ತಿತ್ತೇನೋ. ಫ್ರಿಜ್ಜಿಂದ ಎತ್ತಿದ ತಕ್ಷಣ ಸ್ವಲ್ಪ ಬಿಗಿಯಾಗುತ್ತೆ ಅಷ್ಟೇ. ಆನಂತರ ಒಂದು 10 ನಿಮಿಷ, ಒಂದು 20 ನಿಮಿಷ ಬಿಟ್ಟರೆ ಅದು ಕೂಡ ಸಾಫ್ಟಾಗಿ ಬಂದ್ಬಿಡುತ್ತೆ. ಅದು ಮಾತ್ರ ಫ್ರಿಜ್ಜಲ್ಲಿದ್ದು ಎತ್ತಿದ್ರೆ ಮಾತ್ರ ಅದು ಬಿಗಿಯಾಗುತ್ತೆ ಅಷ್ಟೇ. ನೋಡಿ ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ. ಸೂಪರಾಗಿ ಬಂದಿತ್ತು. ಪೀಸ್ಗಳು ಒಂದೊಂದು ಪೀಸ್ನು ಸೂಪರಾಗಿ ಬಂದಿತ್ತು ಮಾತ್ರ. ಚೆನ್ನಾಗಿ ಬಂದಿತ್ತು ನೋಡಿ. ನಾನು ಒಂದು ಪ್ಲೇಟ್ಗೆ ತೆಗ್ದು ಹಾಕ್ಕೊತಾ ಇದ್ದೀನಿ ಮಾತ್ರ. ಎಷ್ಟು ಚೆನ್ನಾಗಿ ಬಂದಿತ್ತು ಅಂತಂದರೆ ನನಗೆ ಗೊತ್ತಿರಲಿಲ್ಲ ಎಷ್ಟೊಂದು ಪರ್ಫೆಕ್ಟ್. ನಾನು ಸುಮಾರು ದಿವಸ ಆಗಿತ್ತು ಮಾಡಿ ಇದನ್ನು. ಇವಾಗ ವೀಡಿಯೋಗೋಸ್ಕರ ಮಾಡಿದ್ದೆ. ಆವಾಗ ನಾನು ಯೂಟ್ಯೂಬ್ ಶುರು ಮಾಡಿರಲಿಲ್ಲ, ಆವಾಗ ಮಾಡಿದ್ದು ನಾನು. ಆನಂತರ ನಾನು ಮಾಡಿರಲೇ ಇಲ್ಲ ಆವಾಗಿಂದನೂ. ನಾನು ಈ ವಿಡಿಯೋಗೋಸ್ಕರ ನಾನು ಇವಾಗ ಮಾಡಿದೆ. ಸೂಪರಾಗಿ ಬಂದಿತ್ತು ಮಾತ್ರ. ನೋಡಿ ಹಂಗೆ ಸ್ವಲ್ಪ ನಾನು ಅಲ್ಲಿ ಕೆಳಗಡೆ ಬರೀ ತುಪ್ಪ ಸವರಿರೋದ್ರಿಂದ ಅದು ಆ ಥರ ಕಚ್ಕೊಂಡಿದ್ದೆ. ನೀವೇನಾದರೂ ಬಟರ್ ಪೇಪರ್ ಇದ್ದು ಹಾಕಿದ್ರೆ ಆ ಥರ ಕಚ್ಕೊಳ್ಳೋಕೆ ಹೋಗಲ್ಲ, ಈಸಿಯಾಗಿ ಬಂದ್ಬಿಡುತ್ತೆ. ಬಟರ್ ಪೇಪರ್ ಇದ್ದರೆ ಹಾಕೋಬೋದು ನೀವು. ನೋಡಿ ಪೀಸ್ಗಳು ನೋಡಿ ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಬಂದಿದೆ. ನಾವು ಇಷ್ಟೇ ಸೈಜಲ್ಲಿ ನಾವು ಅಂಗಡಿಲಿ ತೊಗೊಂಡು ತಿಂತಿದ್ದು. ₹1ಗೆ 1 ಪೀಸ್ ಕೊಡ್ತಿದ್ರು ನಮಗೆ ಆವಾಗ. ಸಖತ್ತಾಗಿರ್ತಿತ್ತು ಮಾತ್ರ ಟೇಸ್ಟ್. ನೋಡಿ ಎಷ್ಟು ಚೆನ್ನಾಗಿ ಪೀಸ್ಗಳೆಲ್ಲ ಎಷ್ಟು ಚೆನ್ನಾಗಿ ಕಟ್ಟಾಗಿದೆ ಅಂತೇಳಿ. ನೋಡಿ ಈ ರೀತಿ ಮನೆಯಲ್ಲಿ ನೀವು ಮಕ್ಳಿಗೆ ಮಾಡಿಕೊಟ್ರೆ ಹೆಲ್ತ್ಗೂ ಕೂಡ ಒಳ್ಳೆಯದು. ನಾವು ಇದರಲ್ಲಿ ಮಕ್ಳಿಗೂ ಕೊಡ್ಬೋದು ಆರಾಮಾಗಿ. ನಾವು ಇಲ್ಲಿ ತುಪ್ಪ ಬಳಸಿರೋದ್ರಿಂದ ನಮ್ಮ ಮಕ್ಕಳನ್ನು ತಿಂದರೆ ಏನೂ ತೊಂದರೆ ಆಗೋಲ್ಲ. ಇದು ನೋಡಿ ಮಕ್ಳಿಗೆ ಆರಾಮಾಗಿ ಮಾಡಿ ಕೊಡಿ. ಅಂಗಡೀಲಿ ತಿನ್ನಿಸೋ ಬದಲು ಈ ಥರ ಮಾಡಿ ಸ್ವೀಟನ್ನು ಈಸಿಯಾಗಿ ಮಾಡುವಂಥ ಸ್ವೀಟನ್ನು ಮಾಡ್ಬೋದಲ್ವ ಆರಾಮಾಗಿ ಟೈಮ್ ಕೊಟ್ಕೊಂಡು. ಇದಕ್ಕೆ ಜಾಸ್ತಿ ಏನು ಟೈಮು ತಗೊಳ್ಳಲ್ಲ, ಬೇರೆ ಬರ್ಫಿಗಳ ಥರ ತುಂಬ ಕಡಿಮೆ ಟೈಮ್ ತಗೊಳುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಪೀಸ್ ಬಂದಿದೆ ಅಂತ. ನೋಡಿ ನಾನು ಒಂದು ಮುರಿದು ತೋರಿಸ್ತೀನಿ ನಿಮಗೆ. ಈಸಿಯಾಗಿ ನಾನು ಜಾಸ್ತಿ ಫ್ರೆಜರ್ ಹಾಕಿದ್ರೆ ಎಲ್ಲಿ ಪುಡಿ ಆಗಿಬಿಡುತ್ತೋ ಅಂತೇಳಿ ಸಾಫ್ಟಾಗಿ ಫ್ರೆಜರ್ ಹಾಕಿದೆ. ನೋಡಿ ಎಷ್ಟು ಚೆನ್ನಾಗಿ ಕಟ್ಟಾಯಿತು ಅಂತ ಸೂಪರಾಗಿ ಬಂದಿತ್ತು ಮಾತ್ರ. ನೋಡಿ ಮಾಡಿ ತಿಂದು ಹೇಗೆ ಬಂದಿದೆ ಅಂತ ನೋಡಿ ಹೇಳಿ ನನಗೆ. ನೀವು ಮಾಡಿದ್ರೆ ನನ್ನ ವಿಡಿಯೋನ ಯಾರು ಫಸ್ಟ್ ಟೈಮ್ ನೋಡ್ತಿದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ನಾನು ಆವಾಗಲೇ ಹೇಳ್ದಾಗೆ ಇಷ್ಟಿಷ್ಟೇ ನಾವು ಚಿಟಿಕಿನೇ ಕೂಡ ನಾವು ತಿಂತಿದ್ವಿ. ನಾವು ಬೇಗ ಖಾಲಿಯಾಗಿಬಿಡುತ್ತೆ ಅಂತ ಸ್ಕೂಲ್ಗೆ ಹೋಗ್ಬೇಕಾದ್ರೆ. ಇವಾಗ ನೋಡಿದ್ರೆ ತಿನ್ನಬೇಕು ಅಂತಂದರೆ ಇವಾಗ ಯಾರು ತಿಂತಾರೆ ಅಂತ ಅನ್ನಿಸ್ತದೆ ಇವಾಗ. 30 ವರ್ಷ ತುಂಬಿದ ಮೇಲೆ ಜೀರ್ಣ ಮಾಡ್ಕೊಳ್ಳೋದೇ ಕಷ್ಟ. ಇದನ್ನೆಲ್ಲ ಚಿಕ್ಕವರಿದ್ದಾಗ ಅನುಭವಿಸಿದ್ರೇ ತುಂಬ ರುಚಿ ಇದು. ಆವಾಗಲೇ ತಿಂದು ಆದಷ್ಟು ತಿಂದು ಜೀರ್ಣ ಮಾಡ್ಕೋಬೇಕು. ಇವಾಗೆಲ್ಲ ತಿನ್ನಬೇಕು ಅಂತಂದರೆ ಆಗಲ್ಲ. ನಾವು ಆವಾಗೆಲ್ಲ ಚಿಟಿಕಿನೇ ತಿಂತಿದ್ವಿ ಈ ರೀತಿ. ಇವಾಗ ತಿನ್ನಬೇಕು ಅಂತ ಪೂರ್ತಿಗೆ ಒಂದು ಉಂಡೆನೂ ಎತ್ಕೊಂಡು ತಿನ್ಬೋದು ಇವಾಗ. ಅಷ್ಟು ನಾವೇ ಮಾಡ್ಕೊಂಡು ತಿನ್ಬೋದು, ಆದರೆ ತಿನ್ನೋಕ್ಕಾಗಲ್ಲ ಇವಾಗ. ಇರಲಿ ಪರವಾಗಿಲ್ಲ, ಯಾರಿಗಾದ್ರೂ ಮಾಡ್ಕೊಡ್ತೀವಲ್ಲ ಅದರಲ್ಲೇ ನಮಗೆ ಖುಷಿ ಇದೆ. ಹಾಗೆ ನಾನು ಮಾಡಿರುವಂಥ ಆಲ್ಕೋವಾ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ವಿಡಿಯೋನ ಇಲ್ಲಿವರೆಗೂ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್.